ಗ್ಯಾರಂಟಿಗಳು ಈ ಸರ್ಕಾರ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಗ್ಯಾರಂಟಿಗಳು ಕೊಟ್ಟರು. ಸರ್ಕಾರ ಕೊಡುವಾಗ ಅದನ್ನು ಅನುಷ್ಠಾನ ಆಗಿದೆಯಾ ಅಂತ ನೋಡಲಿಕ್ಕೆ ಯಾರು ಬೇಕು? ಸರ್ಕಾರ ಅಧಿಕಾರಿಗಳಿಲ್ವಾ? ಅಥವಾ ಮಂತ್ರಿಗಳಿಲ್ವಾ? ಶಾಸಕರಿಲ್ವಾ? ಆದರೆ ಇಲ್ಲಿ ಇನ್ನೊಂದು ಮಾಡಿದ್ದಾರೆ. ಈಗ ಅದು ಇದೊಂದು ದೊಡ್ಡ ಹಗರಣ. ಇದು ಅಧ್ಯಕ್ಷರು, ಅದಕ್ಕೆ ಉಪಾಧ್ಯಕ್ಷರು, ಸದಸ್ಯರು, ಅವರಿಗೆ ಸಂಭಾವನೆ ಬೇರೆ. ಸಂಭಾವನೆ ಏನು ಅಂತಂದರೆ ಅವರಿಗೆ ವೇತನ ಕೊಡೋದಲ್ಲದೆ ಕಚೇರಿ, ಪೀಠೋಪಕರಣ ಇದೆಲ್ಲ. ಅಧ್ಯಕ್ಷರಿಗೆ ಸಂಪುಟ ದರ್ಜೆ, ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವರ ದರ್ಜೆ, ಸದಸ್ಯರಿಗೆ ಕೂಡ ಇದು. ಅವ್ರಿಗೆ ಎಷ್ಟಂತಂದ್ರೆ 40,000 ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ, ಅಲ್ಲ ಜಿಲ್ಲಾ ಮಟ್ಟದ ಅಧ್ಯಕ್ಷರಿಗೆ, 40,000 ತಾಲೂಕು ಅಧ್ಯಕ್ಷರಿಗೆ. ಇವರೆಲ್ಲ ಯಾರೋ ಕಾಂಗ್ರೆಸ್ ಕಾರ್ಯಕರ್ತರು. ನೀವು ಕಾಂಗ್ರೆಸ್ ಪಕ್ಷನ ಬಲಪಡಿಸಲಿಕ್ಕೆ ಸರ್ಕಾರದ ಹಣ ಲೂಟಿ ಮಾಡ್ತಾ ಇಲ್ವಾ? ಇದು ದೊಡ್ಡ ಹಗರಣ ಅಲ್ವಾ? ಆಮೇಲೆ BBMPಯಲ್ಲಿ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರಿಗೆ 40,000, ಅವ್ರಿಗೆ 25,000 ತಾಲೂಕು ಅಧ್ಯಕ್ಷರಿಗೆ. ಇದು ಜನಾಭಿವೃದ್ಧಿಯೂ ಅಲ್ಲ, ರಾಜ್ಯಾಭಿವೃದ್ಧಿಯೂ ಅಲ್ಲ, ಇದು ಕಾಂಗ್ರೆಸ್ ಅಭಿವೃದ್ಧಿ. ಇದಕ್ಕೆ ಖಜಾನೆಯ ಹಣವನ್ನು ಈ ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಸರ್ಕಾರ ಇದು ಉಪಯೋಗ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಇದು ಇವತ್ತು ಹಣ ಇಲ್ಲದೆ ಅಭಿವೃದ್ಧಿ ಕುಂಠಿತ ಆಗಿದೆ. ಈ ರಾಜ್ಯ ಬಿಹಾರಗಿಂತ ಹಿಂದಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ಈ ಕಾಂಗ್ರೆಸ್ ಸರ್ಕಾರ ಹುಟ್ಟು ಹಾಕ್ತದೆ ಅಂತಕ್ಕಂಥದ್ದನ್ನು ಇದಕ್ಕೆ. ಆದ್ದರಿಂದ ಇಂಥ ಸರ್ಕಾರ ಇರಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು.